ಪ್ರತಿಯೊಂದು ಇಲಾಖೆಯಿಂದ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ನಾವು ಜಿಲ್ಲಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಅದಕ್ಕೆ ಎಲ್ಲ ಸಹಕರಿಸಿದ್ದಕ್ಕೆ ಇವತ್ತು ಒಂದು ಹಂತಕ್ಕೆ ಅಂದ್ರೆ ನಾವು ಏನು ರೋಸ್ಟರ್ ಬಿಂದು ರೆಡಿಯಾಗಿ ಇವತ್ತು ನೋಟಿಫಿಕೇಶನ್ಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಬಟ್ ಅದು ಇನ್ನೂ ಡಿಲೇ ಆಯ್ತು ಅಂತಂದ್ರೆ ಜೂನ್ 3ನೇ ತಾರೀಕು ತುಂಬಾ ಜನ ಆಸ್ಪಿರೆಂಟ್ಸ್ ಧಾರವಾಡದಲ್ಲಿ ಇರೋಂಥವ್ರು ನಾವು ಫೋನ್ ಮಾಡಿ ಈ ಸತಿ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ಲಿಲ್ಲ ಅಂತಂದ್ರು ನಾವು ರೆಡಿ ಇದೀವಿ ಅಂತ ಹೇಳ್ತೀರಾ. 100% ನಾವು ಈ ಸತಿ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ಲಿಲ್ಲ ಅಂತಂದ್ರು ಹೋರಾಟ ಮಾಡೋಣ. ಯಾಕೆಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಎಷ್ಟು ಕೇಸ್ ಎಲ್ಲ ಜೈಲಿಗೆ ಹೋದ್ರು, ಜೈಲ್ ಬೋರ್ ಚಳವಳಿ ಮಾಡೋಣ ಅಂತಾನು ತುಂಬಾ ಜನ ಕರೆ ಮಾಡ್ತಾ ಇದ್ರ. 100% ಏನಾದ್ರೂ ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದ್ರೆ ಜೂನ್ 3ನೇ ತಾರೀಕು ನಾನು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡೋಣ. ಅದ್ರ ಜೊತೆಲಿ ಒಂದು KPSC ಆಗಿರ್ಬೋದು, KE ಆಗಿರ್ಬೋದು, ಏನು ನಾವು ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ತರಬೇಕು. ಮತ್ತೆ ಇನ್ ಟೈಮ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಬೇಕು. ಯಾರೆಲ್ಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಡೇ ಒಂದಿಂದ ಏನು ಅಂದ್ರೆ ಸುಮಾರು ಒಂದು 6-7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಅದೇ ರೀತಿ ನಾವು ಸಾಕಷ್ಟು ಜನ ಪ್ರಾಮಾಣಿಕವಾಗಿ ಓದಂತವ್ರಿಗೆ ಕೆಲಸ ಸಿಕ್ಕಿದೆ. ಮತ್ತೆ KEಯಲ್ಲಿ ನೀವು ನೋಡಿರ್ಬೋದು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಅವರು ತುಂಬಾ ಅಂದ್ರೆ ಒಂದು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇರ್ಬೋದು, ಇನ್ ಟೈಮ್ ಎಕ್ಸಾಮ್ಸ್ ರಿಸಲ್ಟ್ಸ್ ಇರ್ಬೋದು, OMS ಶೀಟ್ಸ್ ಅಪ್ಲೋಡ್ ಮಾಡೋದು, ಮತ್ತೆ 5th ಆಪ್ಷನ್ಸ್ ನಾವೆಲ್ಲ ನೀವಿಷ್ಟು ವಿದ್ಯಾರ್ಥಿಗಳೆಲ್ಲ ಏನ್ ಕೇಳಿದ್ರಿ, ನಾನು ಹೋಗಿ ಅದನ್ನ ಮನವಿ ಮಾಡ್ಕೊಂಡಾಗ ಪ್ರತಿ ಒಂದನ್ನು ಅದನ್ನ ಆನ್ ಸ್ಪಾಟ್ ಡಿಸಿಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಪ್ಲಿಮೆಂಟ್ ಮಾಡಿ ಇವತ್ತು ಎಷ್ಟೋ ಜನ ಪ್ರಾಮಾಣಿಕವಾಗಿ ಓದಂತವ್ರಿಗೆ ಕೆಲಸ ಸಿಕ್ಕಿದೆ. ಪ್ರತಿಯೊಂದು ಎಕ್ಸಾಮ್ಸ್ ಒಂದು ಇನ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಕೆಸೆಟ್ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ ನಾನು ತುಂಬಾ ಜನ ಆಸ್ಪಿರೆಂಟ್ ಸಿಕ್ಕಿ ಮಾತಾಡಿದ್ದಾರೆ. ಅವರೆಲ್ಲ ಮುಂಚೆ ಎಲ್ಲ 10-15 ಲಕ್ಷಕ್ಕೆ ಒಂದು ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಇವತ್ತು ಕೆಸೆಟ್ ಒಂದು ಪ್ರಾಮಾಣಿಕವಾಗಿ ಓದಿರೋಂಥವ್ರಿಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗಿದೆ ಫರ್ದರ್ ಏನು ಒಂದು ಎಂಪ್ಲಾಯ್ಮೆಂಟ್ಗೆ. ಮತ್ತೆ ಸುಮಾರು 6 ಮಂತ್ ಅಲ್ಲೇ ಸುಮಾರು 17 ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡಿದ್ರು. ಎಷ್ಟೋ ಜನ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಿರೋದ್ರಿಂದ ಇವತ್ತು KPSC KEಗೆ ಕಂಪೇರ್ ಮಾಡಬಹುದು. ಎಷ್ಟು ಸ್ಕೋರ್ ಇದೆ KEದಲ್ಲಿ ಮತ್ತೆ KPSC ಯಾವ ತರ ಸ್ಕೋರ್ ತಗೊಂಡು ಯಾವ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರದಕ್ಕೆಲ್ಲ ಇನ್ನೊಂದು KPSC ನಾವು ಎಷ್ಟೊಂದು ರಿಫಾರ್ಮ್ಸ್ ಬರ್ಬೇಕಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದೀವಿ. ಹಿಂದೆ ಲತಾ ಕುಮಾರಿ KPSC ಸೆಕ್ರೆಟರಿ ಆದಾಗ ಲತಾ ಕುಮಾರಿ ಮೇಡಮ್ ಇದ್ದಾಗೂ ಕೂಡ ನಾವು ಸುಮಾರು ಏನಿಲ್ಲ ಅಂದ್ರೆ ಚೇಂಜಸ್ ತರಬೇಕು ಅಂತ ಅವ್ರು ನಿರ್ಧಾರ ಮಾಡಿದಾಗೆಲ್ಲ KPSC ಅಲ್ಲಿರೋಂಥ ಮೆಂಬರ್ಸ್ ಸರ್ಕಾರದ ಮಟ್ಟಕ್ಕೆ ಅಂದ್ರೆ ಕೋಟಿ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಸುಮಾರು 2 ಸತಿ ಪ್ರಯತ್ನ ಪಟ್ಟಾಗೂ ನಾನು ಅದನ್ನ ತಡೆ ಹಿಡಿದಿದ್ವಿ ನಾವು. ಅದಾದ್ಮೇಲೆ 3ನೇ ಸರಿ ಗೊತ್ತಿಲ್ದಿರ ಅವರು ಟ್ರಾನ್ಸ್ಫರ್ ಮಾಡಿದ್ರು ಸುಮಾರು 2 ಕೋಟಿ ದುಡ್ಡು ಕೊಟ್ಟು. ಈ ತರ ಎಲ್ಲ ಆಗ್ತದೆ ಅಂದ್ರೆ ಒಬ್ಬ ವ್ಯಕ್ತಿನ, ಒಳ್ಳೆ ವ್ಯಕ್ತಿನ ಟ್ರಾನ್ಸ್ಫರ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ತಾರೆ. ಅದೇ ರೀತಿ KEದಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಕನ್ಕರೆಂಟ್ ಚಾರ್ಜ್ ಅಲ್ಲಿ ಇಟ್ಟಿದ್ರು. ಅವರಿಗೆ ನಾವು ಫುಲ್ ಟೈಮ್ ಕೊಡ್ಬೇಕಂತ ಹೇಳ್ಬಿಟ್ಟು ಸತತವಾಗಿ KPSC DPR ಸೆಕ್ರೆಟರಿ ಸರ್ ಇರ್ಬೋದು, ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಇರ್ಬೋದು, ಎಲ್ರಿಗೂ ಮನವಿ ಮಾಡ್ಕೊಂಡಿದ್ವಿ. ಮತ್ತೆ ಮಿನಿಸ್ಟರ್ಸ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಅಷ್ಟೇ ಈ ಒಂದು ವಿಚಾರವಾಗಿ KE ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರೇ ಕಂಟಿನ್ಯೂ ಆಗ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಾಗ ಈಗ ಸದ್ಯದ ಮಟ್ಟಿಗೆ ಅವ್ರನ್ನೇ ಇಟ್ಟಿದ್ದಾರೆ. ಇವ್ರನ್ನ ಫುಲ್ ಟೈಮ್ ಅಲ್ಲೇ ಇರಬೇಕು. ಯಾಕೆಂದ್ರೆ ಯಾವ್ದೇ ಕಾರಣಕ್ಕೂ ಇವಾಗ ಏನ್ ರೆಕ್ರೂಟ್ಮೆಂಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಪ್ರಾಮಾಣಿಕವಾಗಿ ಓದ್ತಾ ಇದ್ದವ್ರಿಗೆ ಕೆಲಸ ಸಿಗ್ಬೇಕಂತಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಅಲ್ಲೇ ಇರ್ಬೇಕು. ಯಾಕೆಂತಂದ್ರೆ ಎಲ್ಲ ಎಕ್ಸಾಮ್ಸ್, ಸಾಕಷ್ಟು ಎಕ್ಸಾಮ್ಸ್, ಪ್ರತಿಯೊಂದು ಎಕ್ಸಾಮ್ಸ್ KPSC ನಡೆಸ್ತಾ ಇರೋಂಥ ಎಲ್ಲ ಎಕ್ಸಾಮ್ಸ್ KE ಕೊಡಿಸ್ತಾ ಇದೀವಿ. ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ವೈಸ್ ಕ್ರೈಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಲ್ಯಾಂಡ್ ಸರ್ವೆ ಇರ್ಬೋದು, ಎಲ್ಲ ನೋಟಿಫಿಕೇಶನ್ಸ್ ಇವನ್ ಪೊಲೀಸ್ ಇಲಾಖೆಯಿಂದನೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ KE ಕೊಡ್ತಿದ್ದಾರೆ ಅಂತಂದ್ರೆ ಈ ಒಂದು ವಿಚಾರವಾಗಿ ನಾವು ತುಂಬಾ ಒಳ್ಳೆ ಇನ್ ಟೈಮ್ ಕಂಪ್ಲೀಟ್ ಆಗಬೇಕು. ಮತ್ತೆ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದಾರೆ ಅಂತವರಿಗೆ ಕೆಲಸ ಸಿಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಮತ್ತೆ ಫೀಸು ಅಷ್ಟೇ KE ನಡೆಸಂತ ಎಕ್ಸಾಮ್ಸ್, ಪ್ರತಿಯೊಂದು ಎಕ್ಸಾಮ್ಸ್ ಫೀಸ್ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಅದು ಕಡಿಮೆ ಮಾಡಿಸೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ತುಂಬಾ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಇದೀವಿ. 100% ಮುಂದಿನ ದಿನಗಳಲ್ಲಿ ಒಂದು ಫೀಸ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ನೋಡೋಣ, ಅದನ್ನ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕ್ಬಿಟ್ಟು ಏನಾದ್ರು ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲ ಸ್ಟೂಡೆಂಟ್ಸ್ ಬಿ ಪಾಸಿಟಿವ್ ಆಗಿರಿ, ಮತ್ತೆ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದ್ರೆ ಪ್ರತಿ ಒಂದೊಂದು ದಿನಾನು ಇಂಪಾರ್ಟೆಂಟ್ ಇದೆ ಈಗ್ಲಿಂದ ಅಂತಂದ್ರೆ. ನಾವೇನು ಹೋರಾಟದ ಮುಖಾಂತರ ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ, ಅದನ್ನ ಯಾವುದೇ ಇಲಾಖೆ ಇರ್ಬೋದು ವಿತಿನ್ 3-4 ಮಂತ್ಸ್ ಅಲ್ಲಿ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡುತ್ತೆ. ಅದಕ್ಕೆ ನಾನು ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಏನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀರಾ ಅವ್ರಿಗೆಲ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಈ ಒಂದು 3-4 ಮಂತ್ಸ್ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ, ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ಲ ಆಸ್ಪಿರೆಂಟ್ಸ್ ಅಷ್ಟೇ. ಯಾಕೆಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ನೀವು ಏನ್ ನೋಟಿಫಿಕೇಶನ್ ಆಗುತ್ತೆ ಸಡನ್ ಆಗಿ ಎಲ್ಲಾನು ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಳ್ಳಿ. ಮತ್ತೆ ನಾನು ನೋಡೋಣ, ಆದಷ್ಟು ಬೇಗ ನಿಮ್ಗೆ ವಿಚಾರ ತಿಳಿಸ್ತೀನಿ. ನಾನು ಧಾರವಾಡದಲ್ಲಂತೂ ಜೂನ್ 3ನೇ ತಾರೀಕು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಯಾಕೆಂದ್ರೆ ನಿಮ್ ಎಲ್ಲರ ಒಪಿನಿಯನ್ ಅದೇ ಇದೆ. ನೀವೆಲ್ಲ ಏನ್ ಹೇಳ್ತೀರಾ ಅದ್ರ ಪ್ರಕಾರ ನಾವು ಮಾಡ್ಕೊಂಡ್ ಬಂದಿದೀವಿ. ಮುಂದೇನೂ ಅದನ್ನೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.